ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಈ ಒಂದು ವ್ಲಾಗ್ ಏನಿದೆ ಇದನ್ನು ನಾನೊಂದು 2 ವೀಕ್ಸ್ ಬ್ಯಾಕ್ ಶೂಟ್ ಮಾಡಿದಂಥದ್ದು. ಎಡಿಟ್ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ. ನಾನು ನನ್ನ ಮಮ್ಮಿ ಮನೆಗೆ ಹೋಗ್ತೇನೆ ಅಂತ ಹೇಳಿ ಕಳೆದ ವ್ಲಾಗಲ್ಲಿ ನಾನು ಹೇಳಿದ್ದೆ ಅಲ್ವಾ, ಅಂದರೆ ಕನ್ಫರ್ಮ್ ಇರಲಿಲ್ಲ. ಬಟ್ ಮತ್ತೆ ಹೋಗಿದ್ವಿ, ಒಂದು ಸಂಡೇ ದಿನ ಹೋದಂಥದ್ದು. ಹಾಗೆ ನನ್ನ ಮಮ್ಮಿ ಕ್ಯಾಮ್ರಾ ಶೈ, ಹಾಗಾಗಿ ನಾನು ಅವರನ್ನು ಶೂಟ್ ಮಾಡಲಿಲ್ಲ. ಇದಕ್ಕಿಂತ ಮುಂಚೆದು ಕೆಲವು ವೀಡಿಯೋಗಳಲ್ಲಿ ಅವರನ್ನು ನೀವು ನೋಡಿರ್ಬೋದು. ನಾನು ಕಳೆದ ವರ್ಷ ಎಲ್ಲ ಮನೆಗೆ ಬಂದಾಗದು ವಿಡಿಯೋ ಹಾಕಿದ್ದೆ. ಸೊ ಈ ವಿಡಿಯೋ ಏನಿದ್ರು ಕೂಡ ಜಸ್ಟ್ ಒಂದು ಟ್ರಾವೆಲ್ ಮಾಡಿದ ಒಂದು ಕ್ಲಿಪ್ಪಿಂಗ್ಸ್ ನಾನೇನೆಲ್ಲ ಶೂಟ್ ಮಾಡಿದ್ದೆ ಅದೆಲ್ಲ ಈ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಜಸ್ಟ್ ಒಮ್ಮೆ ಅವರನ್ನು ಹೋಗಿ ಮೀಟಾಗಿ ಬರುವ ಅಂತ ಹೇಳಿ, ಯಾಕೆಂದರೆ ಅವರಿಗೆ ಕೂಡ ಬರಲಿಕ್ಕಾಗೋದಿಲ್ಲ, ಮನೆಯಲ್ಲಿ ಪೆಟ್ಸ್ ಎಲ್ಲ ಇರೋದ್ರಿಂದ ಬಿಟ್ಟು ಬರಲಿಕ್ಕಾಗೋದಿಲ್ಲ. ಹಾಗಾಗಿ ನಾವೇ ಹೋಗಿ ಅಂದರೆ ಮೀಟಾಗಿ ಬಂದಂಥದ್ದು. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೆ ಬ್ಲಾಗ್ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆಯ್ತು, ಇವತ್ತಿನ ಬ್ಲಾಗನ್ನು ಶುರು ಮಾಡುವ. ಮನೆಗೆ ಹೇಗಿದ್ರು ಹೋಗಲಿಕ್ಕಿದೆ ಅಲ್ಲ ಅಂತ ಹೇಳಿ ಹಿಂದಿನ ದಿನ ಸ್ಯಾಟರ್ಡೇ ಇತ್ತು, ನಾವೊಂದು ಸಂಡೇ ದಿನ ಹೋದಂಥದ್ದು. ಹಾಗೆ ನಾನೊಂದು 1/2 kg ವೈಟ್ ಫಾರೆಸ್ಟ್ ಕೇಕನ್ನು ಬೇಕ್ ಮಾಡಿ ತಗೊಂಡೋಗಿದ್ದೆ. ವೈಟ್ ಫಾರೆಸ್ಟ್ ಕೇಕ್ ಇದು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕೇಕ್, ಹಾಗಾಗಿ ನಾನು ಅದನ್ನೇ ಬೇಕ್ ಮಾಡಿ ತಗೊಂಡು ಹೋಗಿದ್ದೆ. ಅದನ್ನು ನಾನು ಹಿಂದಿನ ದಿನದಿಂದನೇ ಸೆಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಹಾಗೂ ಹೋಗುವ ದಿನ 2 hours ಬೆಳಿಗ್ಗೆನೇ ಫ್ರಿಜ್ಜಲ್ಲಿ ಇಟ್ಟು ಆನಂತರ ತಗೊಂಡೋದಂಥದ್ದು. ನನ್ನ ಹತ್ರ ಐಸ್ ಬಾಕ್ಸ್ ಇದೆ ಅಲ್ವಾ, ಸೊ ಅದರಲ್ಲಿ ಹಾಕಿ ತಗೊಂಡೋದಂಥದ್ದು. ನೆಕ್ಸ್ಟ್ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಪಾಸ್ತಾವನ್ನು ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಯಾಕೆಂತ ಹೇಳಿದರೆ ನನ್ನ ಮಮ್ಮಿಯವರೆಲ್ಲ ಇಷ್ಟರವರೆಗೆ ಪಾಸ್ತಾ ಟೇಸ್ಟ್ ಮಾಡಿ ನೋಡಿಲ್ಲ, ಅವರಿಗೆಲ್ಲ ಹೀಗೆ ಮಾಡಿಸ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಅವರಿಗೆ ಟೇಸ್ಟ್ ಮಾಡಿಸು ಅಂತ ಹೇಳಿ ನಾನಿಲ್ಲಿ ಡಿಸೈನೋದ ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಇದು ಡ್ಯೂರಮ್ ವೀಟಿಂದ ಮಾಡಿರುವಂತಹ ಪಾಸ್ತಾ, 100% ಪ್ಯೂರ್ ವೆಜಿಟೇರಿಯನ್ ಆಗಿರ್ತದೆ. ಹಾಗೂ ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಅಡಿಟಿವ್ಸ್ ಏನು ಕೂಡ ಇರೋದಿಲ್ಲ. ಹಾಗೆ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು ಏನು ಕೂಡ ಇರೋದಿಲ್ಲ. ಇದನ್ನು ನಾನಿಲ್ಲಿ ಕುಕ್ಕರಲ್ಲಿ ಬಾಯ್ಲ್ ಮಾಡ್ತಾ ಇದ್ದೇನೆ. ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಅಷ್ಟು ನಾನು ಪಾಸ್ತಾವನ್ನು ಹಾಕಿ ಅದರ ಡಬಲ್ ದ ಕ್ವಾಂಟಿಟಿ ಅಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಡೈರೆಕ್ಟಾಗಿ ನಾನು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. 2 ವಿಸಿಲ್ ತೆಗೆದ ನಂತರ ಇದು ಕರೆಕ್ಟಾಗಿ ಬಾಯ್ಲ್ ಆಗಿರ್ತದೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೇನೆ. ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೇನೆ ನಾನು, ಮಕ್ಕಳಿಗೆ ಕೂಡ ಅದೇ ಇಷ್ಟ ಆಗುವಂಥದ್ದು. ಹಾಗೆ ಬ್ರೇಕ್ಫಾಸ್ಟಿಗೆ ಆಗ್ತದೆ ಅಂತ ಹೇಳಿ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಇಲ್ಲಿ ಬಟರ್ ಹಾಕ್ಕೊಂಡಿದ್ದೇನೆ. ಬಟರಿಗೆ ನಾನಿಲ್ಲಿ ಸ್ವಲ್ಪ ಗಾರ್ಲಿಕ್ ಕಟ್ ಮಾಡಿದ್ದನ್ನು ಹಾಕಿದ್ದೇನೆ, ಬೆಳ್ಳುಳ್ಳಿ. ಇದು ನಾನು ಮಾಡುವಂಥ ರೆಸಿಪಿ ಅಂದರೆ ಈಸಿ ರೆಸಿಪಿ, ಕ್ರೀಮ್ ಅದು ಇದು ಏನು ಬಳಸದೆ ಮಾಡ್ತಾ ಇರುವಂಥದ್ದು. ಮತ್ತು ಸೈಡಲ್ಲಿ ನಾನು 1 ಲೋಟದ ಹಾಲಿಗೆ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಮೈದಾ ಬೇಕಾದರೂ ಹಾಕ್ಕೊಳ್ಬೋದು, ರಾಗಿ ಪೌಡರ್ ಬೇಕಾದರೂ ಹಾಕ್ಕೊಳ್ಬೋದು, ನಿಮಗೆ ಹೆಲ್ದಿಯಾಗಿ ಮಾಡಬೇಕು ಅಂತ ಇದ್ದರೆ. ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಗ್ಯಾಸಿನ ಫ್ಲೇಮನ್ನು ಲೋ ಇಟ್ಕೊಂಡು 1 ಕಪ್ಪಷ್ಟು ಹಾಲನ್ನು ಹಾಕಿ ಕೊಟ್ಟಿದ್ದೇನೆ. ಅದಾದ ನಂತರ ಅದಕ್ಕೆ ಬೇಕಾದಷ್ಟು ನೀರು ಮತ್ತು ಎಕ್ಸ್ಟ್ರಾ ನಿಮಗೆ ಹಾಲು ಬೇಕಾದರೆ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಹಾಗೆ ಮತ್ತೆ ಜಸ್ಟ್ ಕಂಟಿನ್ಯೂಸ್ ಆಗಿ ಸ್ಟವ್ ಮಾಡಿ, ಕಾರ್ನ್ಫ್ಲೋರ್ ಹಾಕಿದ ಕೂಡಲೇ ಸ್ಲರಿ ಏನಾಗ್ತದೆ ಅದು ಗಟ್ಟಿ ಆಗ್ತದೆ ಅಲ್ಲ, ಹಾಗಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೀವು ಬೇಕಾದರೆ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ಆರಿಗ್ಯಾನೋ ಇದೆ ಅಲ್ವಾ, ಪಿಜ್ಜಾ ಎಲ್ಲ ತಗೊಳ್ಳುವಾಗ ಸಿಗ್ತದೆ ಅಲ್ಲ, ಒಂದು ಸೊಪ್ಪಿನ ಪುಡಿ ರೀತಿದು, ಅದನ್ನು ಹಾಕ್ಕೊಟ್ಟಿದ್ದೇನೆ ಸ್ವಲ್ಪ. ಅದಾದ ನಂತರ ಸ್ವಲ್ಪ ಉಪ್ಪು. ನೆಕ್ಸ್ಟ್ ನಾನೊಂದು 2 ಪೀಸ್ ಚೀಸ್ ಸ್ಲೈಸಸನ್ನು ಕೂಡ ಹಾಕಲಿಕ್ಕಿದ್ದೇನೆ. ಅದನ್ನು ಆ್ಯಕ್ಚುಲಿ ಇದು ಫ್ರೀಝರಲ್ಲಿತ್ತು, ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಹಾಗೆಯೇ ಇಟ್ಕೊಳ್ತಾ ಇದ್ದೇನೆ. ಲಾಸ್ಟಿಗೆ ಆ್ಯಡ್ ಮಾಡ್ತೇನೆ ನಾನು. ನೆಕ್ಸ್ಟ್ ಇಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಪಾಸ್ತಾ ಏನಿದೆ, ಇದು ಒಂದು 2.5 ಕಪ್ಪಷ್ಟು ಪಾಸ್ತಾವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಈಗ ತಿನ್ನಲಿಕ್ಕೆ ಸಹ ಆಗಬೇಕು ಮತ್ತು ಸ್ವಲ್ಪ ತಗೊಂಡೋಗ್ಲಿಕ್ಕೆ ಸಹ ಆಗಬೇಕು. ನನಗೆ ಒಂದು ಆಸೆ ಅಂದರೆ ಅವರಿಗೆ ಕೂಡ ಒಮ್ಮೆ ಟೇಸ್ಟ್ ಮಾಡಿಸು ಅಂತ ಹೇಳಿ. ನಾನು ಯಾವಾಗಲೂ ಮಾಡ್ತಾ ಇರ್ತೇನಲ್ಲ, ಅವ್ರು ಕೇಳಿದ್ರು ಒಮ್ಮೆ ಫೋನಲ್ಲಿ ಒಳ್ಳೆಯದಾಗ್ತದೆ ಅದು ಏನು ಅಂತ ಎಲ್ಲ ಹೇಳಿ, ಮಕ್ಕಳಿಗೆ ಕೊಡ್ತೀರಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಮಮ್ಮಿಗೆ ಕೂಡ ಒಮ್ಮೆ ಟೇಸ್ಟ್ ಮಾಡಿಸುವ ಅಂತ ಹೇಳಿ, ಮಮ್ಮಿ ಡ್ಯಾಡಿಗೆ. ಹಾಗೆ ನಾನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಕೊಟ್ಟಿದ್ದೇನೆ. ಈ ಟೈಮ್ನಲ್ಲಿ ನೀವು ಬೇಕಾದರೆ ಕ್ರೀಮ್ ಆ್ಯಡ್ ಮಾಡ್ಬೋದು, ಮತ್ತು ಬೇರೆ ಏನಾದರೂ ಸೀಸ್ನಿಂಗ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಆದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಮತ್ತು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡಬೇಕು, ಆಗ ಒಂದು ಫ್ಲೇವರ್ ಏನಿದೆ ಅದು ಬ್ಯಾಲೆನ್ಸ್ ಆಗಿ ಸಿಗ್ತದೆ.
ನಾನು ಯಾವಾಗಲೂ ಪಾಸ್ತಾದು ವಿಡಿಯೋ ಹಾಕ್ತಾ ಇರ್ತೇನಲ್ಲ, ಹಾಗೆ ಕೆಲವರಿಗೆ ಅಂದರೆ ಡೌಟ್ ಬರ್ತದೆ ಯಾಕೆ ಅಂತ ಹೇಳಿ. ನಾನು ಆಲ್ರೆಡಿ ಅದರ ಬಗ್ಗೆ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ, ನಾನು ಯಾಕೆ ಹಾಕ್ತೇನೆ, ಯಾಕೆ ಇನ್ಕ್ಲೂಡ್ ಮಾಡ್ತೇನೆ ಅಂತ ಹೇಳಿ. ಮೇ ಬಿ ಆ ವಿಡಿಯೋದು ಲಿಂಕ್ ಸಿಕ್ಕಿದರೆ ನಾನು ಹಾಕ್ತೇನೆ, ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಾನು 2 ಚೀಸ್ ಸ್ಲೈಸ್ ಪೀಸಸನ್ನು ಹಾಕ್ಕೊಟ್ಟಿದ್ದೇನೆ. ಮತ್ತು ಇದು ಎಂತ ಹೇಳಿದೆ, ಶುಗರ್, ಅದನ್ನು ಕೂಡ ಸ್ವಲ್ಪ ಹಾಕಿ ಚೆಂದ ಕುದಿ ಬರುವಾಗ ಇದು ತಿಕ್ಕಾಗ್ತಾ ಬರ್ತದೆ ಸಾಸ್. ನಾನು ಜಾಸ್ತಿ ತಿಕ್ ಮಾಡ್ತಾ ಇಲ್ಲ, ಯಾಕೆಂತ ಹೇಳಿದರೆ ಇಲ್ಲಿಂದ ಹೋಗಲಿಕ್ಕೆ 2.5-3 ಗಂಟೆ ಅಷ್ಟು ಟ್ರಾವೆಲ್ ಮಾಡುವಾಗ ನಾವು ಇನ್ನೂ ಕೂಡ ತಿಕ್ಕಾಗಿ ಹೋಗ್ತಾಯಿದೆ ತಣ್ಣಗಾಗುವಾಗ. ಅದಕ್ಕೆ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡಿದ್ದೇನೆ. ನಮಗೆ ಚಾರ್ಮಾಡಿ ಘಾಟಿ ಉಂಟಲ್ಲ, ಅದಾಗಿ ಹೋಗಲಿಕ್ಕಿರುವಂಥದ್ದು. ಹಾಗೆ ನಾವು ಆಲ್ಮೋಸ್ಟ್ ಈಗ ಘಾಟಿ ಹತ್ತಿರ ತಲುಪಿದ್ದೇವೆ. ಇದು ಅಂತ ಹೇಳ್ತಾರೆ, ಚಾರ್ಮಾಡಿ ಹತ್ತಿರ ಇದ್ದೇವೆ ನಾವಿವಾಗ. ಇಲ್ಲಿ ಸಿಯೋನನ್ನು ಕಾರ್ ಸೀಟಲ್ಲಿ ಕೂತ್ಕೊಳಿಸಿದ್ದೇವೆ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಹಾಗೂ ನಮ್ಮ ಎಂಪ್ಲಾಯಿ ಕೂಡ ಬರ್ತಾ ಇದ್ದಾರೆ. ಇವತ್ತು ಆಫ್ ಡೇ ಅಲ್ಲ, ಹಾಗೆ ಅವರು ಕೂಡ ಬರ್ತಾ ಇದ್ದಾರೆ, ಸಂಡೇ ಆಗಿರೋದ್ರಿಂದ. ನಮಗೆ ಅಂದರೆ ನಾವು 3 ಜನ ಮಕ್ಕಳು ಅಂತ ಹೇಳಿ ಸ್ವಲ್ಪ ನಾವೇ ಆಗ್ತೇವೆ ಅಲ್ಲ ಹೋಗಲಿಕ್ಕೆ. ಮತ್ತು ಡೇಲನ್ ಅವ್ರ ಜೊತೆ ಇದ್ದರೆ ತುಂಬಾ ಎಂಗೇಜ್ಡ್ ಆಗಿರ್ತಾನೆ, ಅವರಂದರೆ ತುಂಬ ಇಷ್ಟ. ಹಾಗಾಗಿ ಅವರಿದ್ದರೆ ನಮಗೂ ಕೂಡ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗ್ತದೆ ಅಂತ ಹೇಳಿ ಅವರನ್ನು ಕೂಡ ಕರೆದಿದ್ದಾರೆ ಹಸ್ಬೆಂಡ್. ಹಾಗೆ ನಾವು ಇವಾಗ ಇನ್ನು ಸ್ವಲ್ಪ ಅಂದರೆ ಸ್ವಲ್ಪ ದೂರ ಹೋದ ಕೂಡಲೇ ಇನ್ನು ಘಾಟಿಯ ಒಂದು ಯೂ ಟರ್ನ್ಸ್, ಹೇರ್ ಪಿನ್ ಕರ್ವ್ಸ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು. No, we are not. It's very far away, Sion. Where are we going now? Where are we going? ನಾನಂತೂ ಈಚೆ ಮಂಗಳೂರು ಸೈಡ್ ಕಲ್ತದ್ರಿಂದ ನಾನೊಂದು ಈ ಚಾರ್ಮಾಡಿ ಘಾಟಿಯಲ್ಲಿ ಎಷ್ಟು ಸಲ ಟ್ರಾವೆಲ್ ಮಾಡಿದ್ದೇನೆ ಅಂತ ಇಲ್ಲ. ಆಲ್ಮೋಸ್ಟ್ ಎಲ್ಲ ಟರ್ನ್ಸ್ ಎಲ್ಲದನ್ನು ಕೂಡ ನೋಡಿ ನೋಡಿ ಅಭ್ಯಾಸ ಆಗಿ ಹೋಗಿದೆ. ಇದೊಂದು ತುಂಬ ಲಾರ್ಜೆಸ್ಟ್ ಟ್ರೀ ಇರುವಂಥದ್ದು ರೋಡ್ ಸೈಡಲ್ಲಿ. ಈಗ ಮೊದಲೆಲ್ಲ ಅದನ್ನು ಯಾರೂ ಕೂಡ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಇಲ್ಲಿ ನಿಂತು ಫೋಟೋ ಎಲ್ಲ ತೆಗೆದು ಹೋಗ್ತಾರೆ. ಮೊದಲು ಖಾಲಿ ಒಂದು ಡೀಪ್ ಇದಿದೆ ಅಲ್ವಾ, ಅಲ್ಲಿ ಮಾತ್ರ ನಿಲ್ತಾ ಇದ್ದಂಥದ್ದು. ಒಳ್ಳೆ ಒಂದು ವ್ಯೂ ಇದೆ ಅಂತ ಹೇಳಿ ಈಗ ಎಲ್ಲ ಕಡೆ ಸಿಕ್ಕಿದ ಮರದಲ್ಲಿ ಎಲ್ಲ ಕಡೆ ಕೈ ಇಟ್ಟು ನಿಂತ್ಕೊಂಡು ಫೋಟೋ ತೆಗಿತಾರೆ. ಯಾಕೆಂದರೆ ಹೇಳಿದರೆ ಇವಾಗ ಅಷ್ಟು ಅಂದರೆ ಕಾಡಿಂದು ನಾಶ ಆಗ್ತಾ ಉಂಟು, ದೊಡ್ಡ ದೊಡ್ಡ ಮರಗಳೆಲ್ಲ ನಾಶ ಆಗ್ತಾ ಇದೆಯಲ್ಲ, ಹಾಗಾಗಿ ಒಳ್ಳೆ ವ್ಯೂ ಸಿಗುವಲ್ಲಿ ಎಷ್ಟು ಕೂಡ ಫೋಟೋಶೂಟ್ಸನ್ನು ಮಾಡಿಸ್ತಾರೆ. ಈವನ್ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಾವು ಚಾರ್ಮಾಡಿ ಘಾಟಿಯಲ್ಲಿ ಒಂದು ಫಾಲ್ಸ್ ಹತ್ತಿರ ಮಾಡಿಸಿದ್ದೇವೆ. ಅದರದ್ದು ಕ್ಲಿಪ್ ಇದ್ದರೆ ನಾನು ಹಾಕ್ತೇನೆ. ಒಂದು ಅಂದರೆ ತುಂಬ ಒಂದು 9 ವರ್ಷ ಹಿಂದೆದು ಅದು ಪಿಕ್ಚರ್ ಸಿಕ್ಕಿದರೆ ಹಾಕ್ತೇನೆ. ಈ ಗೌರ್ಮೆಂಟ್ ಬಸ್ ಏನು ಹೋಗ್ತಾ ಇದೆ ನೋಡಿ, ಇದನ್ನು ನೋಡುವಾಗ ನನಗೆ ವಾಮಿಟಿಂಗ್ ಬಂದ ಹಾಗೆ ಆಗುವಂಥದ್ದು ಆಯಿತು. ನನಗೆ ಗೌರ್ಮೆಂಟ್ ಬಸ್ಸಿದು ಸ್ಮೆಲ್, ಅದರಲ್ಲಿ ಟ್ರಾವೆಲ್ ಮಾಡೋದು ಮತ್ತು ಅದರ ಒಂದು ಹಾರ್ನ್, ಅದನ್ನು ನೋಡುವಾಗಲೇ ನನಗೆ ಹೊಟ್ಟೆ ಒಳಗೆಲ್ಲ ಕಲಸಿ ಇಟ್ಟ ಹಾಗೆ ಆಗುವಂಥದ್ದು. ಏಕೆಂದರೆ ನನಗೆ ಚಾರ್ಮಾಡಿ ಘಾಟಿಯಲ್ಲಿ ಅಂತಲ್ಲ, ನನಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದೇ ತುಂಬ ಕಷ್ಟ. ಹಾಗಂತ ಹೇಳಿ ನಾನು ಮುಂಚೆ ಕಾರಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದವಳೇನೂ ಅಲ್ಲ. ನಾನು ಕೆಲವೊಮ್ಮೆ ಎನಿಸುವಂಥದ್ದು, ದೇವರು ನಮಗೆ ನಾವು ಚಿಕ್ಕದಿಂದ ಎಷ್ಟೋ ಕಷ್ಟಪಟ್ಟು ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು, ನಾವಂದರೆ ತುಂಬ ಎಲ್ಲ ಕಂಫರ್ಟ್ ಇದ್ದು ಈ ರೀತಿ ಮೇಲೆ ಬಂದವರಲ್ಲ. ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿ, ಅಂದರೆ ಒಂದು ನಮಗೆ ಮುಂಚೆಯಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ಹೊಸತು ಬಟ್ಟೆ ಕೂಡ ಯಾರೂ ತೆಗೆದು ಕೊಡ್ತಾ ಇರಲಿಲ್ಲ. ನನಗೆ ಅಕ್ಕ ಇದ್ದಾರೆ ಅಲ್ವಾ, ಅಕ್ಕ ಅಂದಾದ ನಂತರ ನನಗೆ ಅದು ಯಾವುದೇ ಬಟ್ಟೆ ಆಗಿರ್ಬೋದು ಎಲ್ಲ ಸೆಕೆಂಡ್ ಹ್ಯಾಂಡ್ ಹಾಕಿನೇ ನಾವು ಕೂಡ ಬೆಳೆದು ಬಂದಂಥದ್ದು. ಹೊಸತ್ತು ಬಟ್ಟೆ ಏನಿದ್ರು ಕೂಡ ಮಮ್ಮಿ, ನಾನು ಒಂದು ಹೈಸ್ಕೂಲಿಗೆಲ್ಲ ಬಂದ ನಂತರ ನನ್ನ ಬರ್ಡೇಗೆ ಚೂಡಿದಾರ್ ಹಾಗೆ, ಅಂದರೆ ಅವರಿಗೆ ಕೂಡ ಆಗ ತೆಕ್ಕೊಳ್ಳುವಷ್ಟು ಅಷ್ಟೊಂದು ಸೌಲಭ್ಯ ಇರಲಿಲ್ಲ. ಹಾಗಾಗಿ ಮತ್ತು ಆಗ ನಮ್ಮ ತಲೆಯಲ್ಲಿ ಆ ರೀತಿ ಒಂದು ಇದಿರಲಿಲ್ಲ. ಮುಂಚೆಲ್ಲ ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಇದ್ದರೆ ಉಂಟಲ್ಲ, ಅಂದರೆ
ಆಗಿನ ಟೈಮೇ ಆಗಿತ್ತು. ಡ್ಯಾನ್ಸ್ ಇದ್ದರೆ ಡ್ಯಾನ್ಸಿಗೆ ಜಾಯ್ನ್ ಆಗೋದು ಬೇಡ ಅಂತಲೇ ಜಾಸ್ತಿ ಹೇಳ್ತಾ ಇದ್ದೆ. ಯಾಕಂತ ಹೇಳಿದರೆ ಕಾಸ್ಟ್ಯೂಮ್, ಅದಕ್ಕೆ ಶಾಪಿಂಗಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಇಲ್ಲಿ ಹೋಗಬೇಕು, ಅದಕ್ಕಿಂತ ಸೇರದೇ ಇದ್ದರೆ ತೊಂದರೆ ಇಲ್ಲ ಅಲ್ಲ ಅಂತ ಹೇಳಿ ಅವಾಗೆಲ್ಲ ತುಂಬ ಬೇಜಾರಾಗ್ತಿತ್ತು. ಬಟ್ ಇವಾಗ ನಮಗೆ ಅನ್ನಿಸ್ತದೆ ಹೌದು ಅವರಿಗೆ ಆಗ ಕಷ್ಟ ಇತ್ತು, ಹಾಗಾಗಿ ಆ ರೀತಿ ಹೇಳ್ತಿದ್ರು ಅಂತ ಹೇಳಿ. ಹಾಗೆ ನಾನು ಕೆಲವೊಮ್ಮೆ ಎಣಿಸುವಂಥದ್ದು, ದೇವರು ನಮಗೆ ಈಗ ಒಂದು ಕಾರ್ ಕೊಟ್ಟಿದ್ದಾರೆ. ಕಾರಲ್ಲಿ ಆರಾಮವಾಗಿ ನಮಗೆ ಎಲ್ಲಿ ಬೇಕು ಅಲ್ಲಿ ಸ್ಟಾಪ್ ಮಾಡಿ ಹೇಗೆ ಬೇಕು ಹಾಗೆ ಮಲಗಿ ಕೂತ್ಕೊಂಡು ಹೇಗೆ ಬೇಕಾದರೂ ಹೋಗುವಷ್ಟು ಒಂದು ಕಂಫರ್ಟನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಒಂದು ಟೈಮ್ನಲ್ಲಿ ನಾನು ಇದೇ ರೀತಿಯ ಗೌರ್ಮೆಂಟ್ ಬಸ್ಸಲ್ಲಿ ನಿಂತುಕೊಂಡು ಇಲ್ಲಿಂದ ಒಂದು ದಿನ ನಾನಂತೂ ಇಲ್ಲಿಂದ ಮಂಗಳೂರು ತನಕ ಕೂಡ ನಿಂತ್ಕೊಂಡೇ ಹೋಗಿದ್ದೇನೆ. ಆಲ್ಮೋಸ್ಟ್ ನನಗೆ ನನ್ನ ಸ್ಟಾಪ್ ಪಂಪೆಲ್ಲಲ್ಲಿದ್ದಂಥದ್ದು. ನನಗೆ ಅದಕ್ಕಿಂತ ಸ್ವಲ್ಪ ಹಿಂದೆ ನಾಗೂರಿ ಅಂತೇಳಿ ಒಂದು ಸ್ಟಾಪ್ ಇದೆ, ಅಲ್ಲಿವರೆಗೆ ಕೂಡ ನಿಂತ್ಕೊಂಡೇ ಹೋದಂಥ ದಿನಗಳು ಇದೆ ಲಗೇಜೆಲ್ಲ ಇಟ್ಕೊಂಡು. ಇಲ್ಲಿ ಏನು ಟೂರಿಸ್ಟ್ ಗಾಡಿಗಳು ನಿಂತಿದ್ದಲ್ಲ, ಇಲ್ಲಿ ಮೇಲೊಂದು ಫಾಲ್ ಇದೆ, ವಾಟರ್ ಫಾಲ್, ಅಲ್ಲಿ ಒಂದು ಮರ ಕೂಡ ಅಡ್ಡ ಬಿದ್ದಿತ್ತು. ಸೊ ಅಲ್ಲಿ ನಾವು ಒಮ್ಮೆ ಫೋಟೋಶೂಟ್ ಮಾಡಿಸಿದ್ವಿ. ಮತ್ತು ಇನ್ನೊಂದು ಬಸ್ ಸ್ಟಾಪ್ ಇದೆ, ಹಳೆಯ ಬಸ್ ಸ್ಟಾಪ್, ಅಲ್ಲಿ ಕೂಡ ಮಾಡಿಸಿದ್ವಿ ಫೋಟೋಶೂಟ್. ಆಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಷ್ಟೊಂದು ಫೇಮಸ್ ಇರಲಿಲ್ಲ ನಮ್ಮ ಮದುವೆ ಟೈಮ್ನಲ್ಲಿಲ್ಲ. ಆಗ ಇನ್ನೂ ಕೂಡ ಅದು ಹೊಸದಾಗಿ ಬರ್ತಾ ಇದ್ದಂಥದ್ದಷ್ಟೇ. ಇವಾಗೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಆಗ ಈಗಿನವ್ರ ಥರ ತಲೆಯಲ್ಲಿಲ್ಲ. ಆಗೆಲ್ಲ ಒಂದು ಅಂದರೆ ಹೀಗೆ ಕೂತ್ಕೊಂಡು ಫೋಟೋಶೂಟ್ ಮಾಡಿಸೋದಂದ್ರೇ ಏನೋ ಒಂಥರ ಒಂದು ಹೆಸಿಟೇಷನ್ ಎಲ್ಲ ಇರ್ತಿತ್ತು. ಬಟ್ ಇವಾಗ ಎಲ್ಲ ಅಂದರೆ ಟೈಮ್ ಕೂಡ ಚೇಂಜ್ ಆಗಿದೆ, ಡೇಸ್ ಕೂಡ ಚೇಂಜ್ ಆಗ್ತಾ ಇದೆ, ಹಾಗೆ ಜನ ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಸೊ ಇಲ್ಲಿ ಬರುವಾಗ ನನಗೆ ಯೋಚನೆ ಬರ್ತಾಯಿತ್ತು, ಅಂದರೆ ಟ್ರಾವೆಲ್ ಮಾಡುವಾಗ ಎಲ್ಲ ಎಷ್ಟು ಕಷ್ಟದಲ್ಲಿ ಬಸ್ಸಿದು ಸ್ಟೆಪ್ಪಲ್ಲಿ ಕೂಡ ಕೂತ್ಕೊಂಡು ಟ್ರಾವೆಲ್ ಮಾಡಿದ ದಿನ ಉಂಟು. ಟಿಕೆಟ್ ಅಷ್ಟೇ, ಇಲ್ಲಿಂದ ಮಂಗಳೂರಿಗೆ ಆಗ 110 ರೂಪಾಯಿ ಇತ್ತು. 110, 115, ಎಕ್ಸ್ಪ್ರೆಸ್ಸಿಗೆ 110 ಆ ರೀತಿಯಲ್ಲಿತ್ತು. ಉಜಿರೆಗಾದರೆ 45 ರೂಪಾಯಿ ಇಲ್ಲಿಂದ ಕೊಡ್ತಾ ಇದ್ದಂಥದ್ದು ಟಿಕೆಟಿಗೆ. ಸೊ ಅಂಥ ಎಲ್ಲ ದಿನಗಳು ಈಗಲೂ ನನಗೆ ನೆನಪಿದೆ. ಯಾಕಂದರೆ ನಮಗೆ ಲೆಕ್ಕದ ದುಡ್ಡೇ ಸಿಗ್ತಾ ಇದ್ದಂಥದ್ದು. ಆ ಲೆಕ್ಕದ ದುಡ್ಡಲ್ಲಿ ನಾವು ಕೂಡ ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡೇ ಪರ್ಚೇಸ್ ಮಾಡ್ತಾ ಇದ್ದಂಥದ್ದು. ಔಟಿಂಗ್ ಅಂತ ಹೇಳಿದರೆ 10 ರೂಪಾಯಿ 20 ರೂಪಾಯಿ, ಅದಕ್ಕಿಂತ ಜಾಸ್ತಿದು ನಾವೇನು ಕೂಡ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಸೊ ಅಂಥ ದಿನಗಳೆಲ್ಲ ಈಗ ಹೋಗಿದೆ. ಈಗ ನಮಗೆ ದೇವರೆಲ್ಲದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗಾಗಿ ನಾನು ಎಷ್ಟು ದೇವರಿಗೆ ಥ್ಯಾಂಕ್ಸ್ ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಈಗಾದರೆ ನನಗೆ ಕಾರಲ್ಲಿ ಆದರೂ ಕೂಡ ಹಿಂದೆ ಕೂತ್ಕೊಂಡ್ರೆ ನನಗೆ ಆಗೋದೇ ಇಲ್ಲ. ನನಗೆ ಫ್ರಂಟ್ ಸೀಟಲ್ಲಿ ಆಗಬೇಕು, ಹಿಂದೆ ಕೂತ್ಕೊಂಡ್ರೆ ನಮ್ಮ ಸಿಯೋನಿಗೆ ಕೂಡ ಆಗೋದಿಲ್ಲ. ಹಾಗೆ ನಾನು ಮಲಗಲಿಕ್ಕೆ ಹೇಳಿದೆ, ಮತ್ತು ನಾವು ಕಾರ್ ಸೀಟನ್ನು ತೆಗೆದು ಹಿಂದೆ ಹಾಕಿ ಸೀಟ್ ಮೇಲೆ ನಾನು ದಿಮ್ಮನ್ನು ತೆಕ್ಕೊಂಡು ಬಂದಿದ್ದೆ, ಅವನನ್ನು ಮಲಗಿಸಿದ್ದು. ಇಲ್ಲಾದರೆ ಅವನಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ. ನನಗೆ ಕೂಡ ಹಾಗೆಯೇ. ನನಗೆ ಘಾಟ್ ಸೆಕ್ಷನ್ ಅಂತೂ ಸ್ವಲ್ಪ ಕೂಡ ಆಗೋದಿಲ್ಲ. ನಾನು ಬಸ್ಸಲ್ಲಿ ಕೂತ್ಕೊಂಡು ಕೂಡ ನನ್ನ ಲಗೇಜ್ ಬ್ಯಾಗನ್ನು ನನ್ನ ತೊಡೆ ಮೇಲೆ ಇಟ್ಕೊಂಡು ಮಲಗಿದರೆ ಮತ್ತೆ ನಾನು ಎದ್ದೇಳುವಂಥದ್ದು ಬಸ್ ಸ್ಟಾಪ್, ನನಗೆ ಎಲ್ಲಿ ಸ್ಟಾಪ್ ಬರ್ತದೆ ಅಲ್ಲಿ ಮಾತ್ರ. ಅದಕ್ಕಿಂತ ಮುಂಚೆ ನನಗೆ ಅಂದರೆ ತಿಂದರೆ ಸಹ ಆಗೋದಿಲ್ಲ, ತಿನ್ನದೇ ಇದ್ದರೆ ಸಹ ಆಗೋದಿಲ್ಲ, ವಾಮಿಟಿಂಗ್ ಆಗ್ತಾಯಿತ್ತು. ಹಾಗಾಗಿ ನಾನು ಮ್ಯೂಸಿಕ್ ಒಂದು ಕೇಳ್ತಾ ಇದ್ದೆ ಕಂಟಿನ್ಯೂಸ್ ಆಗಿ. ಆಗೆಲ್ಲ ಒಂದು ಇದು ಬರ್ತಿತ್ತು, ಚಿಕ್ಕದೊಂದು ಮ್ಯೂಸಿಕ್ ಪ್ಲೇಯರ್ ರೀತಿಯಲ್ಲಿ, ಫೋನ್ ಅಲ್ಲ ಬಟ್ ಇನ್ನೊಂದು ಮ್ಯೂಸಿಕ್ ಪ್ಲೇಯರ್ ರೀತಿಯಲ್ಲಿ ಬರ್ತಿತ್ತು. ಅದು ಯಾರ್ದೋ ಒಂದು ಸೆಕೆಂಡ್ ಹ್ಯಾಂಡ್ ಸಿಕ್ಕಿದ್ದಿತ್ತು. ಸೊ ಅದರಲ್ಲಿ ನಾನು ಮ್ಯೂಸಿಕ್ಸನ್ನು ಕೇಳ್ತಾ ಇದ್ದೆ. ಹಾಗಾಗಿ ಹಳೆಯ ಎಲ್ಲ ಇಂಗ್ಲೀಷ್ ಹಾಡುಗಳು ಬಾಯಿಪಾಠನೇ ಆಗಿದೆ ನನಗೆ. ಇಂಗ್ಲೀಷ್ ಹಾಡುಗಳು, ಹಿಂದಿ ಹಾಡುಗಳು, ಆವಾಗಿದ್ದೊಂದು ಆ ರೀತಿಯಲ್ಲಿ ಇತ್ತು. ಈ ಇಮ್ರಾನ್ ಹಶ್ಮಿದೆಲ್ಲ ಸಾಂಗ್ಸ್ ಎಲ್ಲ ಇರ್ತಿತ್ತಲ್ವ. ಸೊ ಅದೆಲ್ಲ ತುಂಬ ಫೇಮಸ್ ಇರ್ತಿತ್ತು 2012, 13, 14 ಆ ರೀತಿಯಲ್ಲೆಲ್ಲ. ಆವಾಗ ಎಲ್ಲ ತುಂಬ ಸಾಂಗ್ಸನ್ನು ನಾನು ಕೇಳ್ತಾ ಇದ್ದೆ. ಈಗಲೂ ಕೂಡ ನನ್ನ ಹಾಬಿ ಮ್ಯೂಸಿಕನ್ನು ಕೇಳುವಂಥದ್ದು. ಆದರೆ ಮ್ಯೂಸಿಕ್ ಕೇಳ್ತಾ ಇದ್ದರೆ ಈಚಿಂದ ಮಕ್ಕಳು ಎದ್ದದ್ದು, ಮಕ್ಕಳು ಹೊಡೆದಾಡಿದ್ರು ನನಗೆ ಕೇಳೋದಿಲ್ಲ. ಹಾಗಾಗಿ ಮ್ಯೂಸಿಕ್ ಕಡಿಮೆ. ಎಲ್ಲಿಯಾದರೂ ಮಕ್ಕಳು ಕಿರಿಕಿರಿ ಮಾಡಿದರು, ಒಂದಿನ ತುಂಬ ಟೆನ್ಷನ್ ಆಯಿತು, ಕಿರಿಕಿರಿ ಆಯಿತು ಅಂತ ಹೇಳಿದರೆ ಮಕ್ಕಳನ್ನೆಲ್ಲ ಒಂದು ಕಡೆ ಹಾಕಿ ಅವರು ಅಂದರೆ ನನ್ನ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇದ್ದರೆ ಮ್ಯೂಸಿಕನ್ನು ಇಟ್ಟು ಜೋರಾಗಿ ನಾನು ಕೇಕ್ ರೂಮಿದು ಬಾಗಿಲನ್ನು ಹಾಕ್ಕೊಂಡು ಜೋರಾಗಿ ಮ್ಯೂಸಿಕ್ ಇಟ್ಟು ಕೇಳ್ತೇನೆ. ಒಂದು ಅರ್ಧ ಗಂಟೆ ಹಾಗೆ ಇಟ್ಟರೆ ನನಗೆ ಏನೋ ಒಂದು ರೀತಿಯ ರಿಲೀಫ್ ಸಿಗ್ತದೆ. ಈಗ ನಾವು ಮನೆಗೆ ಬಂದು ತಲುಪಿದ್ದೇವೆ. ಇಲ್ಲಿ ಸ್ವಲ್ಪನೇ ಈ ಸಲ ಅರೇಬಿಕಾ ಸ್ವಲ್ಪನೇ ಇರುವಂಥದ್ದಂತೆ. ಇದು ಫಸ್ಟಿಗೆ ಕೊಯ್ಯುವಂತಹ ಕಾಫಿ ಇದು. ಇದರಲ್ಲಿ ಇದು ಸ್ವಲ್ಪನೇ ಇರೋದು, ಅಂದರೆ ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಕಡ್ದಿದ್ದಾರೆ ಈ ಸಲ, ಮರದ ರೀತಿಯಲ್ಲಿ ಆದಂಥದ್ದು. ಮತ್ತು ಚಿಕ್ಕ ಗಿಡಗಳೆಲ್ಲ ಕೆಲವುದೆಲ್ಲ ಹೋಗಿದೆ, ಹಾಗಾಗಿ ಸ್ವಲ್ಪನೇ ಇರೋದು. ನಮ್ಮ ಮಕ್ಕಳಿಗಂತೂ, ನನ್ನ ದೊಡ್ಡ ಮಗನಿಗಾದರೆ ಅವನು ನೋಡಿದ್ದಾನೆ, ಇದಕ್ಕಿಂತ ಮುಂಚೆ ಸಹ ಅವನು ಕಾಫಿ ಚೆರೀಸ್ ಎಲ್ಲ ದೊಡ್ಡದಾಗುವಾಗ ನೋಡಿದ್ದಾನೆ. ಚಿಕ್ಕವನಿಗೆ ಫಸ್ಟ್ ಅಲ್ಲ, ತುಂಬ ಖುಷಿ. ಅವನು ಕಾಫಿ ನಮ್ಮ ಡ್ಯಾಡಿ ಪಾಪ ಗಿಡದಿಂದ ಕುಯ್ದು ತಂದು ಟಾರ್ಪಲ್ ಮೇಲೆ ಒಣಗಲಿಕ್ಕೆ ಹಾಕಿದ್ರು. ಅದನ್ನು ಕೈ ತುಂಬ ತಗೊಂಡೋಗಿ ಪುನಃ ತೋಟಕ್ಕೆ ಬಿಸಾಡ್ತಾ ಇದ್ದ. ಆಮೇಲೆ ಜೋರು ಮಾಡಿ ಎಷ್ಟು ಹೇಳಿದರೆ ಸಹ ಅವನಿಗೆ ಖುಷಿ ಅದನ್ನು ನೋಡುವಾಗ. ಒಣಗಿ ಒಂದು ಕಪ್ಪು ಬೀಡ್ಸ್ ರೀತಿಯಲ್ಲಿದೆ ಅಲ್ಲ, ಹಾಗೆ ಅವನ್ನೆಲ್ಲ ತೆಗೆದು ತೋಟಕ್ಕೆ ಬಿಸಾಡ್ತಾ ಇದ್ದ.
ಅವನ ಅಜ್ಜ ತಂದಿಟ್ಟ ಕಾಫಿ ಎಲ್ಲ ಹಾಗೆ ಎಲ್ಲದ ಬಿಸಾಡ್ತಾ ಇದ್ದ. ಇದಕ್ಕಿಂತ ಮುಂಚೆ ಸಿಯೋನ್ ಕೂಡ ಅದೇ ಮಾಡಿದ್ದು. ತುಂಬ ಈ ಫುಲ್ ಅಂಗಳದಲ್ಲಿ ಇನ್ನೊಂದು ಇದು ಕುಯ್ಯುವಾಗ ಉಂಟಲ್ಲ, ರೋಬಸ್ಟ ಕುಯ್ಯುವಾಗ ಫುಲ್ ಆಗ್ತದೆ ಈ ಇದರಲ್ಲಿ ಅಂಗಳದಲ್ಲಿ. ಮತ್ತು ನಾವು ಕೂಡ ಚಿಕ್ಕವರಿರುವಾಗ ಅದರಲ್ಲಿ ಕೂತ್ಕೊಂಡೆಲ್ಲ ಅದರಲ್ಲಿ ಮಲಗೆಲ್ಲ ಆಟಾಡುವಂಥದ್ದು ತುಂಬ ಚೆನ್ನಾಗಿರ್ತದೆ. ನೋಡಲಿಕ್ಕೆ ಸಹ ವ್ಯೂ ಕೂಡ ಚೆನ್ನಾಗಿರ್ತದೆ. ಫುಲ್ ಅಂಗಳದಲ್ಲಿ ರೆಡ್ ಕಾಫಿ ಚೆರೀಸ್, ಅದರ ಮೇಲೆ ಆಟಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಎಲ್ಲ. ಹಾಗೆ ಆಟಾಡ್ತಾ ಸಿಯೋನ್ ಕೂಡ ಕಾಫಿಯನ್ನು ತೆಗೆದು ತೋಟಕ್ಕೆ ಬಿಸಾಡ್ತಾ ಇದ್ದ. ಆದರೆ ನಾವು ಆ ಟೈಮ್ನಲ್ಲಿ 1 ಮಂತ್ ಹತ್ರ ನಾವು ಇಲ್ಲೇ ಇದ್ವಿ ಮನೆಯಲ್ಲಿ. ಬಟ್ ಈ ಸಲ ನಿಲ್ಲಕ್ಕಾಗೋದಿಲ್ಲ. ಈ ಸಲ ಅಲ್ಲ, ಇನ್ನೂ ನಿಲ್ಲಕ್ಕಾಗೋದಿಲ್ಲ. ಯಾಕೆಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾದರು. ಇಲ್ಲಿ ರೋಡ್ ಸೈಡಲ್ಲಿ ಮನೆ ಇರುವಂಥದ್ದು, ಹಾಗಾಗಿ ಕಷ್ಟ ಆಗ್ತದೆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ. ಮತ್ತು ಇಲ್ಲಿ ಚೈಲ್ಡ್ ಪ್ರೂಫ್ ಅಲ್ಲ ಮನೆ, ಇದು ನಮ್ಮದು ಹಳೆ ಮನೆ, ಬಟ್ ಚೈಲ್ಡ್ ಪ್ರೂಫ್ ಅಲ್ಲ. ಈಗಾದರೆ ನಾವು ನೋಡ್ತಾನೆ ಇರ್ತೀವಿ, ನಮ್ಮ ಮನೆಯಲ್ಲಾದರೆ ಕರೆಕ್ಟಾಗಿ ಸೆಟ್ ಆಗ್ತದೆ. ಯಾರು ಬೇಕಾದರೂ ಅಗ್ರಿ ಮಾಡ್ಬೋದು ನಮಗೆ. ಅಂದರೆ ನಿಮಗೆ ಕೂಡ ಅನ್ನಿಸ್ತದೆ ನೋಡಿ, ನೀವು ಒಂದು ಮನೆಗೆ ಹೊಸ ಮನೆಗೆ ಹೋಗ್ತಾ ಇದ್ದೀರಾದರೆ ಅಲ್ಲಿ ಮಕ್ಕಳನ್ನು ನಿಮಗೆ ಸೇಫಾಗಿಡಲಿಕ್ಕೆ ತುಂಬ ಕಷ್ಟ. ಯಾಕಂತ ಹೇಳಿದರೆ ಅದು ಆ ಮನೆಯವರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಅವರು ಸೆಟ್ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ನಮಗೆ ಕಷ್ಟ ಆಗ್ತದೆ ಅಲ್ಲಿ ಹೋಗಿ, ಸ್ವಲ್ಪ ದಿನ ಬೇಕು ಅಡ್ಜಸ್ಟ್ ಆಗಲಿಕ್ಕೆ. ಸಿಯೋನ್ ಆದರೆ ಪಾಪ ಇದ್ದ, ಬಟ್ ಡೇಲನನ್ನು ನೋಡ್ಕೊಳ್ಳಿಕ್ಕೆ ನನಗೆ ತುಂಬ ಕಷ್ಟ ಆಗಿದೆ. ಸ್ಪೆಷಲಿ ನಾನು ಪ್ರೆಗ್ನೆಂಟ್ ಇರುವಾಗ ಬಂದಿದ್ದೆ ಅಲ್ಲ, ಏಪ್ರಿಲಲ್ಲಿ ಕಳೆದ ಆಗ. ಹಾಗಾಗಿ ನಾನು ಇನ್ನು ಸದ್ಯಕ್ಕೆ ಇಲ್ಲಿ ಬಂದು ನಿಲ್ಲೋದೆಲ್ಲ ನನಗೆ ಡೌಟ್. ಅಂದರೆ ತುಂಬ ಕಷ್ಟ ಆಗ್ತದೆ. ಟ್ಯಾಪ್ ಎಲ್ಲ ಕೆಳಗೆ ಉಂಟು, ಹೋಗಿ ನೀರು ಬಿಡುವಂಥದ್ದು, ನೀರಲ್ಲಿ ಆಟಾಡುವಂಥದ್ದು. ಮತ್ತು ಇಲ್ಲಿ ಎಲ್ಲ ತೋಟ ಎಲ್ಲ ಇರೋದ್ರಿಂದ ಹಾವು ಅದು ಇದು ಎಲ್ಲ ಜಾಸ್ತಿ. ಮತ್ತು ಸೀದಾ ತೋಟಕ್ಕೆಲ್ಲ ಹೋಗುವಂಥದ್ದು. ಇದು ಕಾಫಿ ಗಿಡದ ಕಡ್ಡಿ ಎಲ್ಲ ಇರ್ತದಲ್ಲ, ಅದು ಕಣ್ಣಿಗೆಲ್ಲ ತಾಗಿ ಇಂಜುರಿ ಆಗುವಂಥದ್ದು ಹೈಯೆಸ್ಟ್ ಈ ಕಾಫಿ ಗಿಡಗಳಲ್ಲಿ. ಎಲ್ಲ ಟೈಮ್ನಲ್ಲೂ, ಅಂದರೆ ಕಸಿ ಮಾಡುವ ಟೈಮ್ನಲ್ಲಾಗಿರ್ಬೋದು, ಕಾಫಿ ಪ್ಲಕ್ಕಿಂಗ್ ಟೈಮ್ನಲ್ಲಾಗಿರ್ಬೋದು, ಎಲ್ಲ ಟೈಮ್ನಲ್ಲಿ. ನಾವು ಕೂಡ ಚಿಕ್ಕವರಿರುವಾಗ ಈ ಕಾಫಿ ಕುಯ್ಯುವ ಸೀಸನ್ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ ಜನವರಿ ಫೆಬ್ರವರಿ ಅಲ್ಲ, ಮೋಸ್ಟ್ ಆಫ್ ದ ಟೈಮ್ ಡಿಸೆಂಬರ್, ಜನವರಿ, ಕೆಲವೊಮ್ಮೆ ಫೆಬ್ರವರಿ, ಡಿಪೆಂಡ್ ಆಗ್ತದೆ. ಆ ಟೈಮ್ನಲ್ಲಿ ನಾವು ಕಾಫಿ ಅಂದರೆ ಸ್ಕೂಲಿಂದ ಬಂದ ನಂತರ ನಾವು ಕೂಡ ಒಂದು ಬ್ಯಾಗನ್ನು ಕಟ್ಟಿಕೊಂಡು ಕಾಫಿಯನ್ನೆಲ್ಲ ಕೊಯ್ಲಿಕ್ಕೆ ಹೋಗ್ತಾಯಿದ್ವಿ. ತುಂಬ ಮೆಮೊರೀಸ್ ಇದೆ, ಎಲ್ಲ ಮೆಮೊರಿಯಾಗೇ ಇದೆ. ಈಗ ಆಗಲಿಕ್ಕಿಲ್ಲ ಆ ರೀತಿಯಲ್ಲಿ. ಆದರೆ ಕಾಫಿ ಕುಯ್ತಾ ಇದ್ದರೆ ಕೈ ಕೂಡ ರಫ್ ಆಗ್ತದೆ, ಅಷ್ಟು ಗಾಯ ಆಗೋದಿಲ್ಲ. ಶುರು ಹೋಗಿ ಸ್ವಲ್ಪ 2 ಟಿನ್ನಷ್ಟೆಲ್ಲ ಕುಯ್ಯುವಾಗ ಕೈ ಗಾಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ ಇವಾಗ ನನ್ನ ಕೈ ಕೆಲಸ ಮಾಡಿ ನನ್ನದು ಕೈ ರಫೇ ಇರುವಂಥದ್ದು. ಹಾಗೆ ನನಗೆ ಮಗುವಿಗೆ ಕೂಡ ಮದ್ದನ್ನೆಲ್ಲ ಹಚ್ಚುವಾಗ ಹೆದರಿಕೆ ಆಗುವಂಥದ್ದು, ಅವನಿಗೆ ಎಲ್ಲಿ ನೋವಾಗ್ತದೆ ಅಂತ ಹೇಳಿ. ಮತ್ತು ಮೊನ್ನೆ ಒಂದು ವಿಡಿಯೋದ ಕೆಳಗೆ ಕಾಮೆಂಟ್ ಇತ್ತು, ಮೇ ಬಿ ನಾನು ಮೇಕಪ್ ಇದೊಂದು ವಿಡಿಯೋ ಹಾಕಿದೆ, ಅದರಲ್ಲಿ ಕಾಣ್ತದೆ ಕೈ ಎಷ್ಟು ರಫ್ ಇದೆ, ಕೈ ಹೇಗಿದೆ ನೋಡಿ, ನಿಮ್ಮದು ಉಗುರೆಲ್ಲ ಹೇಗಿದೆ ನೋಡಿ ಅಂತ ಹೇಳಿ. ನೀವು ಮೇ ಬಿ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಬಡಿಸಿ ಕೊಟ್ಟದನ್ನು ಕೂತು ತಿನ್ನೋರಿರ್ಬೋದು. ಆದರೆ ನಾವು ಹಾಗೆಲ್ಲ, ನಾವು ಇಡೀ ದಿನ ಕೆಲಸ ಮಾಡ್ತೇವೆ. ನಾವು ಕೆಲಸ ಮಾಡೋದು ಕೆಲವೊಂದು ಮಾತ್ರ ನಿಮಗೆ ಕಾಣ್ತದೆ ವಿಡಿಯೋದಲ್ಲಿ, ಬಟ್ ಆಲ್ಮೋಸ್ಟ್ ಒಂದು 70% ನೀವು ನೋಡೋದಿಲ್ಲ ಅದರ ಹಿಂದೆ ನಾವು ಎಷ್ಟು ಕೆಲಸ ಮಾಡ್ತೇವೆ ಅಂತ ಹೇಳಿ. ಹಾಗಾಗಿ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಕಾಮೆಂಟ್ ಮಾಡೋದಲ್ಲ. ಮತ್ತು ಈ ಒಂದು ಪ್ಲೇಸ್ ಏನಿದೆ ಇದರಲ್ಲಿ ನಮಗೆ ಗುಡ್ಡದಿಂದ ನೀರು ಬರುವಂಥದ್ದು ಅಂತ ಹೇಳಿದರೆ, ಇದು ನಮ್ಮ ದನದ ಹಟ್ಟಿ ಉಂಟಲ್ಲ, ಅಲ್ಲಿ ದನದ ಮೈ ತೊಳಿಲಿಕ್ಕಿರುವಂತಹ ಡ್ರಮ್ಮಿನ ನೀರು. ಇದಕ್ಕೆ ನಮ್ಮ ಇಲ್ಲಿ ಎಂತ ಹೇಳ್ತಾರೆ, ಗುಡ್ಡ ಉಂಟಲ್ಲ, ಚಾರ್ಮಾಡಿ ಘಾಟಿಯಿಂದಾಗಿ ಬರುವ ಒಂದು ವೆಸ್ಟರ್ನ್ ಘಾಟ್ಸ್ ಇದು ಗುಡ್ಡ ಉಂಟಲ್ಲ, ಅಲ್ಲಿ ಮೇಲೆ ಒಂದು ಬಾವಿಯನ್ನು ಮಾಡಿದ್ದಾರೆ ನಮ್ಮ ಡ್ಯಾಡಿ. ಅಲ್ಲಿ ಆ ಒಂದು ಬಾವಿಯಲ್ಲಿ ಅವರು ಅಲ್ಲಿಂದ ಡ್ಯಾಡಿ ಪೈಪಿದು ಕನೆಕ್ಷನನ್ನು ಕೊಟ್ಟು ಮನೆಯವರೆಗೆ ನೀರು ಬರುವಂಥದ್ದು. ಆ ಗುಡ್ಡದಲ್ಲಿರುವ ಬಾವಿಯಲ್ಲಿ ಚಿಕ್ಕದಾಗಿ, ಅಂದರೆ ಇದಿರ್ತದೆ ಅಲ್ವಾ, ಜಲ ಇರ್ತದಲ್ಲ, ಅದರ ನೀರು ಕ್ಲೀನ್ ನೀರು, ಅಂದರೆ ಸೇಫ್ ನೀರದು. ಹೀಗೆ ಕುಡಿಲಿಕ್ಕೆ ಸಹ ಆಗ್ತದೆ, ಒಳ್ಳೆ ಟೇಸ್ಟ್. ಇಲ್ಲಿದು ನೀರು ನನಗೆ ತುಂಬ ಇಷ್ಟ, ತುಂಬ ಸ್ವೀಟ್ ನೀರು ಇಲ್ಲಿದು. ಅಲ್ಲಿಂದ ಡೈರೆಕ್ಟ್ ಬರುವಂಥ ಗುಡ್ಡದ ನೀರು ಐಸ್ ಇರ್ತದೆ. ಎಲ್ಲ ಸೀಸನಲ್ಲೂ ಕೂಡ ನೀರು ಮಾತ್ರ ತಣ್ಣಗಿರುವಂಥದ್ದು, ಐಸ್ ನೀರು ಸಿಗುವಂಥದ್ದು. ಸೊ ಆ ನೀರು ಎಕ್ಸ್ಟ್ರಾ ಇದ್ದದ್ದು ಹೋಗ್ತಾ ಇರುವಂಥದ್ದಲ್ಲಿ. ಇದು ಕಾಫಿ ಚೆರೀಸ್. ನಮ್ಮದು ತೋಟ ತುಂಬ ಹಳೆ ತೋಟ ಆಗಿರೋದ್ರಿಂದ ಮರಗಳೆಲ್ಲ, ಅಂದರೆ ಗಿಡಗಳೆಲ್ಲ ಮರಗಳಾಗಿದೆ ದೊಡ್ಡದು. ಹೀಗೆಲ್ಲ ಇರುವಾಗ ಕೊಯ್ಯೋದು ತುಂಬ ಕಷ್ಟ. ಒಂದು ಸೊಂಟದ ಲೆವೆಲಿಗಿದ್ದರೆ ಸೊಂಟಕ್ಕೆ ಬುಟ್ಟಿಯನ್ನು ಕಟ್ಟಿಯೆಲ್ಲ ಕೊಯ್ಯಲಿಕ್ಕೆ ತುಂಬ ಈಸಿ. ಈ ಲೆವೆಲಲ್ಲಿರೋ ಗಿಡಗಳನ್ನು ಕೊಯ್ಯೋದು ಕೂಡ ಕಷ್ಟನೇ. ಇದು ಹಳೆ ಪ್ಲ್ಯಾಂಟೇಷನ್ ಆಗಿರೋದ್ರಿಂದ ಇದರಲ್ಲಿ ಅಂದರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲ ಇದಕ್ಕೆ. ಹಾಗಾಗಿ ಈ ರೀತಿ ಗಿಡಗಳು ತುಂಬ ದೊಡ್ಡ ಮರಗಳಾಗಿರುವಂಥದ್ದು.
ಈ ರೀತಿ ದೊಡ್ಡ ದೊಡ್ಡ ಮರಗಳನ್ನು ತೆಗೆದು ರೀಪ್ಲಾಂಟಿಂಗ್ ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಅದನ್ನು ನಾವು ನಮ್ಮ ಡ್ಯಾಡಿಗೆ ಹೇಳಿದರು ಕೂಡ ಅವರು, ಅಂದರೆ ಒಂದೇ ಒಂದು ಗಿಡ ತೆಗಿಲಿಕ್ಕೆ ಬಿಡೋದಿಲ್ಲ ಅವರು, ಕಷ್ಟಪಟ್ಟು ಮಾಡಿದ್ದು ಅಂತ ಹೇಳಿ. ಬಟ್ ರೀಪ್ಲಾಂಟಿಂಗ್ ಮಾಡುವಂಥದ್ದು ಕೂಡ ತುಂಬಾ ಅಗತ್ಯ. ಆದರೆ ನಿಮಗೆ ಗೊತ್ತಲ್ಲ, ಪ್ರಾಯ ಆದ ನಂತರ ಅವರು ಏನು ಕೂಡ ಹೇಳಿದ್ದು ಕೇಳೋದಿಲ್ಲ. ಹಾಗೆ ನಮ್ಮ ಮನೆ ಮಾಡುವ ಟೈಮ್ನಲ್ಲಿ ಕೂಡ, ಈ ಮನೆ ನಮ್ಮ ಮೊದಲೊಂದು ಹಳೆ ಮನೆ ಇತ್ತು, ಆ ಮನೆ ಆದ ನಂತರ ಈ ಮನೆಯನ್ನು ಅದೇ ಹಳೆ ಮನೆ ಇರುವ ಜಾಗದಲ್ಲಿ ಪುನಃ ಒಂದು ರೆನೋವೇಟ್ ರೀತಿಯಲ್ಲಿ ಮಾಡಿರುವಂಥ, ರೆನೋವೇಷನ್ ಅಂತ ಹೇಳೋದಿಲ್ಲ, ಹೊಸದಾಗಿ ಪುನಃ ಒಂದು ಕಟ್ಟಿದ್ದು. ಆದರೆ ನಮ್ಮ ಡ್ಯಾಡಿ ಒಂದು ಗೋಡೆ ಒಂದು ಬಾಗಿಲನ್ನು ತೆಗಿಲಿಕ್ಕೇ ಬಿಡಲಿಲ್ಲ. ಅಂದರೆ ಅವ್ರದ್ದು ಪೂರ್ವಜರದು, ಅವರ ಮೊದಲಿದು ಬಾಗಿಲು ಚೆನ್ನಾಗಿದೆ ಅಂತೆಲ್ಲ ಹೇಳಿ ಇರಲಿ ಅಂತ ಹೇಳಿ ಇಟ್ಟಂಥದ್ದು. ಇವಾಗ ಆ ಒಂದು ಬಾಗಿಲಿಂದ ಇದುಂಟಲ್ಲ, ಗೆದ್ದಲುಂಟಲ್ಲ, ಬಂದು ಎಲ್ಲ ಇದಕ್ಕೆ ಹರಡಿಬಿಟ್ಟಿದೆ. ಸೊ ಆ ರೀತಿಯಲ್ಲಿ ಕೆಲವೊಮ್ಮೆ ಹಳೆದನ್ನು ಇಟ್ಕೊಂಡ್ರೆ ಒಳ್ಳೆಯದು ಅನಿಸ್ತದೆ, ಕೆಲವೊಮ್ಮೆ ಹಳೆದನ್ನು ತೆಗೆದಿದ್ರೇ ಒಳ್ಳೆಯದು ಅಂತ ಹೇಳಿ ಅನ್ನಿಸ್ತದೆ. ಏನು ಮಾಡೋದು, ಪ್ರಾಯ ಆಗ್ತಾ ಬರುವಾಗ ನಾವು ಕೂಡ ಹಾಗೇ ಆಗ್ಬೋದು ಮೇ ಬಿ. ಇಲ್ಲಿ ತುಂಬ ಗಿಡಗಳಿತ್ತು ಮಮ್ಮಿದು, ತುಂಬ ಅಂದರೆ ತುಂಬ ಇತ್ತು. ಮೇ ಬಿ ನಾನು ಕಳೆದ ಅಂದರೆ ಲಾಸ್ಟ್ ವಿಸಿಟ್, ಅದಕ್ಕಿಂತ ಮುಂಚೆದು ವಿಸಿಟ್ದು ವೀಡಿಯೋದೆಲ್ಲ ಲಿಂಕನ್ನು ಇದ್ದರೆ ಹಾಕ್ತೇನೆ, ಮೇಲೆ ಐ ಕಾರ್ಡಲ್ಲೆಲ್ಲ ಹಾಕ್ತೇನೆ, ನೀವು ನೋಡ್ಬೋದು ಅಲ್ಲಿ ಎಷ್ಟು ಹೂವಿನ ಗಿಡ ಇತ್ತು ಅಂತ ಹೇಳಿ. ಈಗಾದರೆ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅವರಿಗೆ ಕೂಡ ಫ್ರೋಝನ್ ಶೋಲ್ಡರ್, ಕೈ ನೋವು, ಹಾಗಾಗಿ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಾಗ ಅದು ಹೂವಿನ ಗಿಡದ ಕೆಲಸಗಳನ್ನು ಅವರು ತುಂಬ ಕಡಿಮೆ ಮಾಡಿದ್ದಾರೆ. ಇದ್ದದಕ್ಕೆ ನೀರು ಹಾಕೋದಷ್ಟೇ. ನನಗೆ ಹೇಳ್ತಿದ್ರು, ನಿಮಗೆ ಬೇಕಾದರೆ ತಗೊಂಡೋಗಿ ಅಂತ ಹೇಳಿ. ನಮ್ಮ ಕಾರಲ್ಲಿ ಜಾಗ ಇರಲಿಲ್ಲ, ಹಾಗಾಗಿ ನಾನು ತಗೊಂಡು ಬರಲಿಲ್ಲ. ಬಟ್ ತಂದರೆ ನಮಗೆ ನೀರು ಹಾಕಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ ಕೂಡ ನನಗೆ ಈಗ ಕಷ್ಟ. ಹಾಗಾಗಿ ನಾನು ಈ ಸಲ ಬೇಡ, ನೆಕ್ಸ್ಟ್ ನಾನು ತರ್ತೇನೆ ಅಂತ ಹೇಳಿದ್ದೇನೆ. ಒಳ್ಳೊಳ್ಳೆ ಪಾಟ್ಸ್ ಎಲ್ಲ ಇತ್ತು. ಮತ್ತು ಇಲ್ಲಿ ಸ್ವಲ್ಪ ಇದೆ, ಹಿಂದೆ ಮನೆಯಲ್ಲಿ ಕೂಡ ಸ್ವಲ್ಪ ಇದೆ, ಮನೆ ಹಿಂದೆ. ಈ ಗಿಡ ನಿಮಗೆ ಗೊತ್ತಾ, ಇದನ್ನು ಗರುಡ ಪಾತಾಳ ಅಂತ ಏನೋ ಹೇಳ್ತಾರೆ, ಅಥವಾ ಪಾತಾಳ ಗರುಡನ ಎಂಥದೋ ಹೇಳ್ತಾರೆ. ಮಕ್ಕಳಿಗೆಲ್ಲ ಈ ತುಂಬ ಹಠ ಮಾಡ್ತಾ ಇರ್ತಾರೆ, ಆ ಮಕ್ಕಳಿಗೆಲ್ಲ ಇದನ್ನು ಸ್ವಲ್ಪ ಕಿವುಚಿದ ಹಾಗೆ ಮಾಡಿ ಇಡೀ ಮೈಗೆಲ್ಲ ಉಜ್ಜಿ ಕೊಡ್ತಾರೆ. ಈ ರೀತಿ ಕಾಫಿ ಇರ್ತದೆ ಅಲ್ವಾ, ಗೊತ್ತಿಲ್ಲದವರಿಗೆ ತೋರಿಸ್ತಾ ಇರುವಂಥದ್ದು. ಕಾಫಿಯ ಒಳಗೆ ನಮ್ಮ ಎಂಪ್ಲಾಯಿ ಕೇಳ್ತಾಯಿದ್ರು, ನಮ್ಮ ಫ್ರೆಂಡ್ ಏನಿದ್ದಾರೆ ಅವರು, ನಮ್ಮ ಜೊತೆ ಬಂದಿದ್ರಲ್ಲ ಅವರು, ಇದರಲ್ಲಿ ಹೇಗಿರ್ತದೆ ಅಂತ. ನಾನು ಅವರಿಗೆ ಜಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೆ. ಈ ಪ್ರತಿಯೊಂದು ಕಾಫಿ ಚೆರಿ ಒಳಗೆ, ಒಣಗುವಾಗ ಕಾಫಿ ಚೆರಿ ಫಸ್ಟ್ ತೆಗೆಯುವಾಗ ರೆಡ್ ಕಲರ್ ಇರ್ತದೆ, ಅದಾದ ನಂತರ ಒಣಗಿದಾಗ ಹೀಗೆ ಬ್ಲ್ಯಾಕ್ ಆಗಿ ಟರ್ನ್ ಆಗ್ತದೆ. ಅದಾದ ನಂತರ ಅದರ ಒಳಗೆ ಓಪನ್ ಮಾಡಿ ನೋಡಿದರೆ 2 ಕಾಫಿ ಬೀನ್ಸ್ ಇರ್ತದೆ. ಆ ಕಾಫಿ ಬೀನ್ಸನ್ನೇ ರೋಸ್ಟ್ ಮಾಡಿ ಕಾಫಿ ಪೌಡರ್ ಆಗಿ ಮಾಡುವಂಥದ್ದು. ಖಾಲಿ ಆ ಒಂದು ಕಾಫಿ ಬೀನ್ಸನ್ನು ರೋಸ್ಟ್ ಮಾಡಿದರೆ ಆ ಒಂದು ಕಾಫಿದು ಟೇಸ್ಟ್ ಬರೋದಿಲ್ಲ, ಅದಕ್ಕೆ ಚಿಕೋರಿಯನ್ನು ಆ್ಯಡ್ ಮಾಡ್ತಾರೆ. ಇಷ್ಟು ಪರ್ಸೆಂಟೇಜ್ ಅಂತ ಇರ್ತದೆ, ಅಷ್ಟು ಪರ್ಸೆಂಟೇಜಷ್ಟು ಚಿಕೋರಿಯನ್ನು ಆ್ಯಡ್ ಮಾಡುವಂಥದ್ದು. ಅರೇಬಿಕಾಗೆ ರೇಟ್ ಜಾಸ್ತಿ, ಅದೊಂದು ಬೇರೆಯೇ ವೆರೈಟಿ, ಹಾಗಾಗಿ ಅದಕ್ಕೆ ರೇಟ್ ಜಾಸ್ತಿ ತುಂಬ. ಆದರೆ ಮೊದಲಿನವರಿಗೆ ಅದೆಲ್ಲ ಗೊತ್ತಿರಲಿಲ್ಲ ಕಾಣ್ತದೆ. ಮತ್ತು ಅದು ಅಂತ ಹೇಳಿದರೆ ಅದು ತುಂಬ ವರ್ಷ ಇಡಲಿಕ್ಕಾಗೋದಿಲ್ಲ, ಹಾಗೇನು ಉಂಟದ್ರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಮೊದಲಿನವರೆಲ್ಲ ಇದನ್ನೆಲ್ಲ ಜಾಸ್ತಿ ಹಾಕಲಿಲ್ಲ, ಎಲ್ಲೋ ಮಧ್ಯದಲ್ಲಿ ಒಂದೊಂದು ಗಿಡ ಹಾಗೆ ಹಾಕಿರುವಂಥದ್ದು. ಬಟ್ ಅದಕ್ಕೆ ರೇಟ್ ಇವಾಗ ತುಂಬ ಜಾಸ್ತಿ ಇದೆ. ಮತ್ತು ಅರೇಬಿಕಾ ಪ್ಲಾಂಟೇಶನ್ಸನ್ನೇ ಮಾಡಿರ್ತಾರೆ, ರೋಬಸ್ಟವನ್ನು ಸಪ್ರೇಟಾಗಿ ಹಾಕಿರ್ತಾರೆ. ಫಸ್ಟಿಗೆ ಅರೇಬಿಕಾವನ್ನು ಪ್ಲಕ್ ಮಾಡುವಂಥದ್ದು, ಅದಾದ ನಂತರ ರೋಬಸ್ಟವನ್ನು ಕೊಯ್ಯುವಂಥದ್ದು. ಇಲ್ಲಿ ನಾನು 2 ಗಿಡಗಳನ್ನು ತಗೊಂಡೆ. ಒಂದು ಮಲ್ಬರಿದು, ಆವಾಗ ತೋರಿಸಿದೆ ಅಲ್ವಾ, ಅದು ಮಲ್ಬರಿದು ಶೂಟ್ಸನ್ನು ನಾನು ತಗೊಂಡೆ, ದೊಡ್ಡದು. ನನಗೆ ತುಂಬ ಇಷ್ಟ ಮಲ್ಬರಿ. ಈ ರೇಷ್ಮೆ ಹುಳಕ್ಕೆ ತಿನ್ನಲಿಕ್ಕೆ ಹಾಕ್ತಾರೆ ಅಲ್ವಾ. ಒಂದು ಟೈಮ್ನಲ್ಲಿ ಇಲ್ಲಿ ಮೇಲೆ ಒಂದು ಎಸ್ಟೇಟ್ ಇದೆ, ಅದರಲ್ಲಿ ರೇಷ್ಮೆ ಹುಳ ಕೂಡ ಸಾಕ್ತಾಯಿದ್ರು. ನಮ್ಮ ಮನೆಯಲ್ಲಿ ಕೂಡ ಸ್ವಲ್ಪ ಎಲ್ಲ ತಂದು ನಾವು ಚಿಕ್ಕವರಿರುವಾಗ ಹಾಗೆ ಆಟ ಆಡಲಿಕ್ಕೆ ಅಂತ ಹೇಳಿ ತಂದು ಇದಕ್ಕೆ ತಿನ್ನಲಿಕ್ಕೆಲ್ಲ ಹಾಕ್ತಾಯಿದ್ವಿ. ಹಾಗೆ ನಮ್ಮ ಮನೆಯ ಹಿಂದೆ ಈ ಒಂದು ಮಲ್ಬೆರಿದು ಮರ ಇದೆ, ಅದರದ್ದು ಶೂಟ್ಸನ್ನು ನಾನು ತಗೊಂಡೆ. ಶೂಟ್ಸ್ ಅಂತ ಹೇಳಿದರೆ ದೊಡ್ಡ ಕೊಂಬೆಗಳನ್ನು ತಗೊಂಡಿದ್ದೇನೆ. ಅಲ್ಲಿ ಮನೆಗೆ ತಗೊಂಡೋಗಿ ನೆಡುವಂಥದ್ದು, ಬಂದರೆ ಬರಲಿ ಅಂತ ಹೇಳಿ. ಹಾಗೆ ತುಂಬ ನನಗೆ ಇಷ್ಟ ಅದು, ಅದರದ್ದು ಇದಿರ್ತದಲ್ಲ ಎಂತ ಹಣ್ಣು ತಿನ್ನಲಿಕ್ಕೆ. ಅದರಿಂದ ನಾವು ಚಿಕ್ಕ ಇರುವಾಗ ವೈನೆಲ್ಲ ಮಾಡ್ತಾಯಿದ್ವಿ, ತುಂಬ ಟೇಸ್ಟಿ ಆಗ್ತದೆ. ಈ ಕ್ರಿಸ್ಮಸ್ ಟೈಮ್ನಲ್ಲೆಲ್ಲ ಜಾಸ್ತಿ ಅದರ ಫ್ರೂಟ್ಸ್ ಬರುವಂಥದ್ದು. ಹಾಗೆ ತಗೊಂಡು ಹೋಗಬೇಕಿನ್ನು ಮನೆಗೆ, ನೋಡಬೇಕು ನೆಟ್ಟು ಬರ್ತದಾ ಇಲ್ವಾ ಅಂತ ಹೇಳಿ. ಹಾಗೆ ಡೇಲನಂತೂ ತುಂಬ ಖುಷಿಯಲ್ಲಿ ಆಟಾಡ್ತಾ ಇದ್ದಾನೆ. ಆದರೆ 2-3 ಸಲ ಟರ್ಪಲಲ್ಲಿ ಜಾರಿ ಬಿದ್ದ. ಅದು ಅಂದರೆ ಪ್ಲಾಸ್ಟಿಕ್ ಅಲ್ವಾ, ಮತ್ತು ಕಾಫಿ ಮೇಲೆ ನಡೆದರೆ ತುಂಬ ಜಾರ್ತದೆ, ಒಂದು ಮಾರ್ಬಲ್ ರೀತಿಯಲ್ಲಿರುವಂಥದ್ದಲ್ಲ, ಹಾಗೆ ಒಂದೆರಡು ಸಿಯೋನ್ ಒಂದು ಸಲ ಏನೋ ಬಿದ್ದ, 2-3 ಸಲ ಬಿದ್ದ. ಹಾಗೆ ನಾನೀಗ ಬಿಸಾಡಬೇಡ ಅಂತ ಹೇಳಿದ್ದಕ್ಕೆ ಅವನಿಗೆ ಕೋಪ, ಅವನಿಗೆ ಅಂದರೆ ಎಲ್ಲ ಕಡೆ ಬಿಸಾಡಬೇಕು ತೆಗೆದು, ಹಾಗೆ ನಾನು ಬಿಸಾಡಬೇಡ ಹೇಳಿದ್ದಕ್ಕೆ ಕೋಪ ಬರ್ತಾ ಉಂಟು.
ಮಕ್ಕಳಿಬ್ಬರು ಸಹ ಆಟಾಡಿದರು ಮತ್ತು ಮನೆಯಲ್ಲಿ ಏನೆಲ್ಲ ಇದೆ ಅಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಚಿಕ್ಕವ ಏನೆಲ್ಲ ತೆಗಿಲಿಕ್ಕಿದೆ ಅಂತ ಹೇಳಿ. ಸಾಧಾರಣದೆಲ್ಲ ಸಿಯೋನ್ ಆಟಾಡಿ ಹಾಳು ಮಾಡಿ ಆಗಿದೆ. ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಬಂದರೆ ಈಗ ಟೀ ಕುಡಿಲಿಕ್ಕೆ ಕಪ್ಸ್ ಉಂಟು, ಒಳ್ಳೊಳ್ಳೆ ಕಪ್ಸ್, ಆದರೆ ಅದರದ್ದು ಒಂದೊಂದಕ್ಕೆ ಹಿಡಿ ಇರುವುದಿಲ್ಲ, ಒಂದೊಂದರದ್ದು ಸೈಡಿದ್ದು ರಿಮ್ ಇದೆ ಅಲ್ಲ ಅದರದ್ದು ಬಾಯಿನೇ ಇರುವುದಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅಂದರೆ ಆಟಾಡಿ ಉಂಟಲ್ಲ ಮೊಮ್ಮಕ್ಕಳಲ್ಲ ಅಂತ ಹೇಳಿ ಆಟಾಡಲಿಕ್ಕೆ ಕೊಡುವಂಥದ್ದು ನಾನು ಹೇಳ್ತಿದ್ದೆ ಕೊಡಬೇಡಿ ಅಂತ ಹೇಳಿ, ಆದರೆ ಸಹ ಅವರು ಕೊಡ್ತಾಯಿದ್ರು ನನ್ನ ಮಮ್ಮಿ ಎಲ್ಲ. ಅದೆಲ್ಲ ಅವನು ಹೊಡೆದು ಹಾಕಿದ್ದಾನೆ, ಇದನ್ನೆಲ್ಲ ಬಿಸಾಡಲಿಕ್ಕೆ ಅಂತ ಹೇಳಿ ತೆಗೆದಿಟ್ಟಿದ್ದಾರೆ. ಇನ್ನು ಸ್ವಲ್ಪನೇ ಇರುವಂಥದ್ದಷ್ಟೇ. ಹಾಗೆ ಈ ಒಂದು ಸಿಂಪಲ್ ಬ್ಲಾಗ್ ಇವತ್ತಿದು ಇಷ್ಟ ಆಗ್ಬೋದು ಅಂತ ಹೇಳಿ ಭಾವಿಸ್ತೇನೆ. ಆಯಿತಾ ನಿಮಗೆ. ಇಲ್ಲಿ ನನ್ನ ಮಮ್ಮಿ ಕೋಳಿ ಸಾಕ್ತಾರಲ್ಲ ಹಾಗೆ ಕೋಳಿಗೆ ಕೊಡಲಿಕ್ಕೆ, ಚಿಕ್ಕ ಮರಿಗೆ ಕೊಡಲಿಕ್ಕೆ ಅಂತ ಹೇಳಿ ಇದು ಅಕ್ಕಿಯನ್ನು ಹೀಗೆ ರೋಸ್ಟ್ ಮಾಡ್ತಾ ಇದ್ದಾರೆ. ರೋಸ್ಟ್ ಮಾಡಿ ಕೊಡುವಂಥದ್ದು ಚಿಕ್ಕ ಮರಿಗಳಿಗೆ, ಅಂದರೆ ಅವರಿಗೆ ಶೀತ ಎಲ್ಲ ಆಗಬಾರ್ದು ಅಂತ ಹೇಳಿ ಅಂತ ಹೀಗೆ ಇದು ಮಾಡಿ ಕೊಡುವಂಥದ್ದು. ರೋಸ್ಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಇದನ್ನು ಚಿಕ್ಕ ಚಿಕ್ಕ ರವ ರೀತಿಯಲ್ಲಿ ಮಾಡಿ ಅವುಗಳಿಗೆ ತಿನ್ನಲಿಕ್ಕೆ ಕೊಡುವಂಥದ್ದು. ಇನ್ನೊಂದು ಸೈಡಲ್ಲಿ ಇದು ಅಸ್ತ್ರವಲೆ, ನಮ್ಮದು ಶೃಂಗೇರಿಯಲ್ಲಿ ಮಾಡ್ತಾರಲ್ಲ ಆ ರೀತಿ ಅಸ್ತ್ರವಲೆ, ತುಂಬ ವರ್ಷ ಆಯ್ತು ಇದಕ್ಕೆ ಇವಾಗ. ಇನ್ನೊಂದು ಸೈಡಲ್ಲಿ ದನಕ್ಕೆ ಬೇಕಾಗುವಂತಹ ಫುಡ್, ಗಂಜಿಗೆ ಕೊಡ್ತಾರಲ್ಲ ಅದನ್ನು ಬೇಯಿಸ್ತಾ ಇದ್ದಾರೆ. ಹಾಗೆ ನಾವು ಹೊರಡುವ ಟೈಮ್ ಆಯಿತು, ಹಾಗೆ ನಾನೊಂದು ಕಪ್ ಟೀ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ನಮಗೆಲ್ರಿಗೂ ಒಂದೊಂದು ಕಪ್ ಟೀ ಮಾಡಿ ಟೀ ಕುಡಿದು ನಾವಿಲ್ಲಿಂದ ಹೊರಡುವಂಥದ್ದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.